ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್, ಇದೊಂದು ಸಿಂಪಲ್ಲಾಗಿ ಒಂದು ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಆ, ದೋಸೆ ಮಾಡಿ ಮತ್ತು ಕಡಲೆಕಾಳು ಸಾಂಬಾರು. ದೋಸೆ ನಿಮ್ಮ ಮಾಮೂಲಿ ದೋಸೆ ಅಲ್ಲ ಇದು. ಇದು ಬಂದು ನೈಟ್ ನೆನೆಸಿ ಬೆಳಗ್ಗೆ ರುಬ್ಬಿ ಆವಾಗಲೇ ಮಾಡೋ ಅಂಥ ದೋಸೆ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಬೋದು, ಮತ್ತು ಬೇಕು ಅಂದರೆ ಈರುಳ್ಳಿನೂ ಸಹ ಹಾಕ್ಕೊಂಡು ನಾವು ರುಬ್ಬೋದು. ನಾನಿಲ್ಲಿ ಈರುಳ್ಳಿ ಹಾಕ್ತಾ ಇಲ್ಲ, ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿ ಒಂದು ಸ್ವಲ್ಪ ಕೊಬ್ಬರಿ ಎಲ್ಲ ತುರಿದು ಇಟ್ಕೊಂಡಿದ್ದೆ. ಮತ್ತು ನೆನೆಸ್ಬೇಕಾದ್ರೆ ಸ್ವಲ್ಪ ಹೆಸರುಬೇಳೆ, ತೊಗರಿಬೇಳೆ ಮತ್ತು ಅಕ್ಕಿ, ಸ್ವಲ್ಪ ಮೆಂತೆ, ಇದಿಷ್ಟು ಹಾಕಿ ನೆನೆಸಿದ್ದೆ ನೈಟು. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಬೇಕಾದರೆ ಇದರಲ್ಲಿ ನಾವು ನೀರು ದೋಸೆ ಸಹ ಮಾಡ್ಕೊಬೋದು. ಹಾಗೆ ಅದ್ರ ಜೊತೆ ಸ್ವಲ್ಪ ಬೆಳಗ್ಗೆ ಎದ್ದು ನೆಂದಾದ್ಮೇಲೆ ರುಬ್ಬೋದಕ್ಕೆ ಅಂತ ರುಬ್ಬೋವಾಗ ನಾನು ಅಕ್ಕಿ ಜೊತೆ ಸ್ವಲ್ಪ ಕೊಬ್ಬರಿನೂ ಸಹ ತುರಿದು ಹಾಕ್ಕೊಂಡು ರುಬ್ತಾ ಇದ್ದೀನಿ. ಇವಾಗ ನೋಡಿ, ಎಲ್ಲ ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದೆಲ್ಲ ರುಬ್ಬಿದ್ದ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಯಾಕೆ ಅಂತಂದರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ನಾನು ಈ ಥರ ದೋಸೆ ಹಿಟ್ಟಿಗೆ ಮತ್ತು ಇಡ್ಲಿ ಹಿಟ್ಟಿಗೆ ಯಾವಾಗಲೂ ನಾನು ಯೂಸ್ ಮಾಡ್ತೀನಿ ಸಕ್ಕರೆನ. ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾನು ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿಲ್ಲ, ಸೌಟಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ನೀರು ಸ್ವಲ್ಪ ನೀರಾಗಿ ಹಾಕ್ಕೊಳ್ಬೋದು, ನಾವು ನೀರು ದೋಸೆ ಬೇಕು ಅಂದರೆ. ಇಲ್ಲ ಅಂತಂದರೆ ನಮಗೆ ಮಾಮೂಲಿ ದೋಸೆ ಥರನೇ ಮಾಡಿಕೊಂಡು ಇದಕ್ಕೆ ಕಲಸಿ ಇಟ್ಕೊಬೋದು. ಇವಾಗ ನಾನು ಕಲಿಸ್ಬಿಟ್ಟು ಅದನ್ನ ಮುಚ್ಚಿಡ್ತಾ ಇದ್ದೀನಿ. ಮತ್ತು ಒಂದು ಕುಕ್ಕರ್ಗೆ ಕಡಲೆಕಾಳು ನಾನು ನೈಟೇ ನೆನೆಸಿಟ್ಟಿದ್ದೆ. ಕುಕ್ಕರ್ಗೆ ಕಡಲೆಕಾಳು ಮತ್ತು ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಇದು ಹಾಕ್ಕೊಂಡು ಸ್ವಲ್ಪ ಅದೊಂದು 3 ವಿಜಿಲು ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್. ಇದು ಕೂಗೋಷ್ಟರಲ್ಲಿ ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೊತೀನಿ. ಈ ಕಡೆ ನೋಡಿ, ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ, ಒಂದು 2 ಗೆಡ್ಡೆ ಈರುಳ್ಳಿ, ಮತ್ತು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿರೋ ಮೆಣಸಿನ್ಕಾಯಿ, ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಚಕ್ಕೆ ಲವಂಗ ಎಲ್ಲ ಏನೂ ಹಾಕೋದಿಲ್ಲ. ನನಗೆ ಮಸಾಲೆ ಸಾಂಬಾರಿಗೆ ಚಕ್ಕೆ ಲವಂಗ ಮಸಾಲೆ ಐಟಮ್ಸ್ ಬೇಕಾಗಿಲ್ಲ. ಈಗ ಟೊಮಟೊನು ಮತ್ತು ಕೊಬ್ಬರಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಧನಿಯಾ ಪುಡಿ, ಈ ಧನಿಯಾ ಪುಡಿ ನಾನು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಧನಿಯಾ ಪುಡಿ. ಈ ಧನಿಯಾ ಪುಡಿ ಹಾಕೋದ್ರಿಂದ ನಮಗೆ ಚಕ್ಕೆ ಲವಂಗ ಸ್ಪೈಸಿ ಐಟಮ್ಸ್ ಎಲ್ಲ ಏನೂ ಬೇಕಾಗಿರಲ್ಲ ನನಗೆ. ಯಾಕಂದರೆ ನಾನು ಮನೇಲೇ ಮಾಡ್ಕೊಂಡಿರೋಂಥ ಧನಿಯಾ ಪುಡಿಗೆ ಎಲ್ಲ ಹಾಕ್ಕೊತೀನಿ. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಕಾಳು ಮತ್ತು ಆಲೂಗೆಡ್ಡೆ ಬೆಂದಿತ್ತು. ಕುಕ್ಕರು ಅನ್ನು ಮುಚ್ಚಳ ಓಪನ್ ಮಾಡಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯಿನ ಹಾಕಿ ಅದನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಅಷ್ಟರಲ್ಲಿ ಮಸಾಲೆನೂ ಸ್ವಲ್ಪ ತಣ್ಣಗಾಗಿತ್ತು. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಬೆಂದಿರೋಂಥ ಕಾಳನ್ನು ಸಹ ಹಾಕ್ಕೊಂಡು ರುಬ್ತಾ ಇದ್ದೀನಿ. ಈ ಥರ ಮಸಾಲೆಗೆ ಬೆಂದಿರೋಂಥ ಕಾಳನ್ನ ಹಾಕ್ಕೊಂಡು ರುಬ್ಬೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಅದು ರುಬ್ಬಿದ್ದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ತುಂಬ ನೈಸಾಗಿ ರುಬ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಬದನೆಕಾಯಿ, ಆಲೂಗೆಡ್ಡೆ, ಕಡಲೆ ಎಲ್ಲ ಬೆಂದಿದೆ. ಇವಾಗ ಅದಕ್ಕೆ ನಾನು ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನು ಕೊಬ್ಬರಿ ಜಾಸ್ತಿ ಯೂಸ್ ಮಾಡೋದಿಲ್ಲ. ಹೇಳಬೇಕು ಅಂತಂದರೆ ಈ ಥರ ಮಸಾಲೆ ಸಾಂಬಾರುಗಳಿಗೆ ಜಾಸ್ತಿ ಯೂಸ್ ಮಾಡಲ್ಲ, ಕಮ್ಮಿನೇ ಯೂಸ್ ಮಾಡೋದು. ಮನೆಯಲ್ಲಿ ಸ್ವಲ್ಪ ಕೊಬ್ಬರಿ ಇರೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡು ನಾನು ರುಬ್ಬಿರೋದು. ಈಗ ಧನಿಯಾ ಪುಡಿನೂ ಅಷ್ಟೇ, ನನಗೆ ಸಾಂಬಾರುಗಳಲ್ಲಿ ಮಸಾಲೆ ನಾನು ಜಾಸ್ತಿ ಹಾಕೋದಿಲ್ಲ. ನಾನು ಮಾಡ್ಕೊಳ್ಳೋಂಥ ಒಂದು ಕ್ವಾಂಟಿಟಿಗೆ ನನಗೆ 1 ಸ್ಪೂನಷ್ಟು ಧನಿಯಾ ಪುಡಿ, ಅಥವಾ ಬೇಳೆ ಸಾಂಬಾರುಗಳಿಗೆ 1 ಸ್ಪೂನ್ ಅಷ್ಟೇ ನಾನು ಹಾಕ್ಕೊಳೋದು. ನಾನು ಮಾಡ್ಕೊಳ್ಳೋ ಸಾಂಬಾರು ಪುಡಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರೆ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಫ್ರೆಂಡ್ಸ್. ಹಂಗಾಗಿ ನಾನು ಸ್ವಲ್ಪನೇ ಯೂಸ್ ಮಾಡ್ಕೊತೀನಿ. ಇವಾಗ ಮಸಾಲೆ ಎಲ್ಲ ಕಲಸಿ ಅದಕ್ಕೆ ಉಪ್ಪು, ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ನಮ್ಗೆ ನೀರಾಗಿ ಎಷ್ಟು ಬೇಕೋ ಅಷ್ಟು ಹಾಕಿ ಅದನ್ನ ಸ್ವಲ್ಪ ಕುದಿಯೋದಕ್ಕೆ ಆ ಕಡೆ ಇಟ್ಟಿದ್ದೀನಿ. ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ಹಾಗೆ ದೋಸೆನೂ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಸೇಮ್ ನಾವು ಯಾವ ಥರ ಮಾಮೂಲಿ ದೋಸೆ ಮಾಡ್ತಿರಲ್ವ ಅದೇ ಥರನೇ ಮಾಡ್ಕೊಬೋದು. ಚೆನ್ನಾಗಿ ಬರುತ್ತೆ, ಆದರೆ ಸ್ವಲ್ಪ ಗಟ್ಟಿ ಬರುತ್ತೆ. ಯಾಕೆಂತಂದರೆ ಇದು ಅದೇ ಥರನೇ ಬರೋದು. ನಾನು ಈ ದೋಸೆ ಎಲ್ಲಿ ಕಲ್ತಿದ್ದು ಅಂತಂದರೆ, ನಾನು ಫಸ್ಟ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಒಬ್ಬಳು ರೇಖಾ ಅಂತ ನನಗೆ ಪರಿಚಯ ಆಗಿದ್ಲು.
ಅವಳು ಬಂದು ಮಡಿಕೇರಿಯವಳು. ಅವಳು ತೊಗೊಂಬರ್ತಿದ್ಲು ಈ ಕಡಲೆಕಾಳು ಸಾಂಬಾರು ಮತ್ತು ಈ ದೋಸೆ. ಆದರೆ ಕಡಲೆಕಾಳು ಸಾಂಬಾರು ನಾವು ಒಂಥರ ಮಾಡ್ತೀರಿ, ಅವರು ಬೇರೆ ಥರ ಮಾಡ್ತಾರೆ. ಅವರು ತುಂಬ ತೆಂಗಿನಕಾಯಿ ಹಾಕಿ ಮಾಡ್ತಾರೆ ಫ್ರೆಂಡ್ಸ್. ನಾನು ಬಂದು ಮಾಮೂಲಿ ನಮ್ಮ ಸೈಡು ಬೆಂಗಳೂರು ಸೈಡ್ ಯಾವ ಥರ ಮಾಡ್ತಾರೋ ಅದೇ ಥರ ನಾನು ಮಾಡಿರೋದು. ಆದರೆ ಅವೆರಡು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದು ದೋಸೆಗೂ ಮತ್ತು ಆ ಕಡಲೆಕಾಳು ಸಾಂಬಾರಿಗೆ. ನನಗೆ ಆವಾಗಲಿಂದ ಅದೊಂಥರ ಆ ರೆಸಿಪಿ ತುಂಬ ಇಷ್ಟ ಆಯಿತು. ಮತ್ತು ಅವಳನ್ನ ಕೇಳಿದೆ ಯಾವ ಥರ ಮಾಡೋದು ಅಂತ. ಆವಾಗ ಅವಳು ಹೇಳಿದ್ಲು ಯಾವ್ಯಾವ ಥರ ಮಾಡಬೇಕು ಅಂತ. ಅದೇ ಥರನೇ ಮಾಡಿದ್ದೀನಿ. ಇದು ಒಂಥರ ಚೆನ್ನಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಮತ್ತು ಕಡಲೆಕಾಳು ಸಾಂಬಾರು ಇದೆಯಲ್ಲ ಅದು ಬೇರೆ ಅವ್ರ ಕಡೆ ಇನ್ನೂ ಒಂದು ಪೊಟ್ಟು ಅಂತ ಮಾಡ್ತಾರೆ ಫ್ರೆಂಡ್ಸ್. ಅದು ಸಹ ಆ ರೆಸಿಪಿನೂ ಸಹ ನನಗೆ ಹೇಳ್ಕೊಟ್ಟಿದ್ದಾರೆ, ಅದು ಯಾವ ಥರ ಮಾಡಬೇಕು ಅಂತ. ಅದಕ್ಕೂ ಚೆನ್ನಾಗಿರುತ್ತೆ. ಆ ರೆಸಿಪಿನೂ ಸಹ ನಾನು ತೊಗೊಂಬಂದಿದ್ದು ಅಡುಗೆ ತುಂಬಾ ಚೆನ್ನಾಗಿತ್ತು. ಅದಕ್ಕೂ ಅಷ್ಟೇ ನಾನು ಆವಾಗಲಿಂದ ಇದನ್ನು ಮಾಡೋದು ಕಲ್ತ್ಕೊಂಡೆ ಅಂತ ಹೇಳ್ಬೋದು. ಇವಾಗ ನೋಡಿ ಸಾಂಬಾರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಆ ಕಡೆ ಮಸಾಲೆ ದೋಸೆ ಮಾಡ್ತಾಯಿದ್ದೀನಲ್ಲ, ಆ ದೋಸೆನೂ ಸಹ ಆ ಕಡೆ ಮಾಡಿಕೊಂಡು ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಕೊಟ್ಟು ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಮತ್ತು ನೀವು ಬೇಕಾದರೆ ಸ್ವಲ್ಪ ಚಟ್ನಿನೂ ಮಾಡ್ಕೊಬೋದು. ಚಟ್ನಿ ನನಗೆ ಅಷ್ಟೊಂದು ನಾನು ಟೇಸ್ಟ್ ಮಾಡಿಲ್ಲ. ಕಡಲೆಕಾಳು ಸಾಂಬಾರಿಗೂ ದೋಸೆಗೆ ತುಂಬ ಚೆನ್ನಾಗಿತ್ತು. ಆದರೆ ಏನಂದರೆ ಈ ದೋಸೆ ಬಂದು ನಮ್ಮ ಮಾಮೂಲಿ ನಾವು ಮಾಡ್ತಿರಲ್ಲ ಸೆಟ್ ದೋಸೆ, ನಾರ್ಮಲ್ ದೋಸೆ, ಮಸಾಲೆ ದೋಸೆ ಆ ಥರ ಬಂದಿಲ್ಲ. ಇದೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ. ಇದನ್ನೇ ನೀವು ಸ್ವಲ್ಪ ಕಲಸಿ ನೀರು ದೋಸೆನೂ ಸಹ ಮಾಡ್ಕೊಬೋದು. ಇವಾಗ ನೋಡಿ ದೋಸೆ ಮತ್ತು ಕಡಲೆಕಾಳು ಸಾಂಬಾರು ರೆಡಿಯಾಗಿದೆ. ಇವಾಗ ನಾನು ದೋಸೆಗೆ ಹಾಕ್ಕೊಂಡು ಟಿಫನ್ ಮಾಡೋಣ ಅಂತ ಇವಾಗ ಹಾಕ್ಕೊತಾ ಇದ್ದೀನಿ. ನಿಜ ಹೇಳ್ಬೇಕಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವೊಂದ್ಸರಿ ಕಡಲೆಕಾಳು ಸಾಂಬಾರು ದೋಸೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಯಜಮಾನ್ರು ಬೆಳಗ್ಗೆನೇ ಅವರಿಗೆ ಒಂದೆರಡು ದೋಸೆ ಮಾಡಿಕೊಟ್ಟೆ, ಬಟ್ ಸಾಂಬಾರು ಮಾಡಿರಲಿಲ್ಲ. ಆ ದೋಸೆ ತಿಂದ್ಬಿಟ್ಟು ಹೋದರು. ಈಗ ನಾನು ಒಬ್ಳಿಗೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸಿಂಪಲ್ಲಾಗಿ ಮಾಡಿದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಬಾಯ್ ಫ್ರೆಂಡ್ಸ್. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ನನ್ನ ವಿಡಿಯೋಸ್ ನೋಡಿರ್ಕಲ್ಲ ತುಂಬ ಧನ್ಯವಾದ ಫ್ರೆಂಡ್ಸ್.